ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಕೊಪ್ಪಳದ ಅಳವಂಡಿ ಬೆಟಗೇರಿ ಏತ ನೀರಾವರಿ ಯೋಜನೆಗೆ ಗ್ರಹಣ. ರೈತರಿಗೆ ಪರಿಹಾರ ಇಲ್ಲ, ಕಾಲುವೆಗೆ ನೀರು ಮೊದಲೇ ಇಲ್ಲ. ಸರ್ಕಾರದಿಂದ ಕೋಟ್ಯಾಂತರ ಹಣ ಬಂದ್ರೂ ಪರಿಹಾರವೇ ಇಲ್ಲ. 2017ರಲ್ಲಿ ಯೋಜನೆ ಆರಂಭವಾದ್ರೂ ಕೂಡ ಪರಿಹಾರ ಅನ್ನೋದು ಮಾತ್ರ ಇನ್ನೂ ಸಿಕ್ಕೇ ಇಲ್ಲ. ಯೋಜನೆಗೆ 88 ಕೋಟಿ ವೆಚ್ಚ ಮಾಡಿದ್ರು ಕಾಲುವೆಗೆ ನೀರು ಬರ್ತಾ ಇಲ್ಲ. ಮತ್ತೆ ಹೆಚ್ಚುವರಿಯಾಗಿ 211 ಕೋಟಿ ಅನುದಾನ ಬಿಡುಗಡೆ ಆಗಿದ್ರು, ಹಣ ಬಂದ್ರೂ ರೈತರ ಜಮೀನುಗಳಿಗೆ ನೀರು ಮಾತ್ರ ಇನ್ನೂ ಹರಿದಿಲ್ಲ. ಜನಪ್ರತಿನಿಧಿಗಳ ಅಧಿಕಾರಿಗಳ ವಿರುದ್ಧ ರೈತರು ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮೊದಲು ಪರಿಹಾರವನ್ನು ಕೊಡಿ, ಕಾಲುವೆಗಳಿಗೆ ನೀರು ಹರಿಸಿ ಅಂತ ಆಗ್ರಹಿಸ್ತಾ ಇದ್ದಾರೆ. ಸುಮಾರು 8,000 ಎಕರೆ ಜಮೀನಿಗೆ ನೀರಾವರಿ ಕಲ್ಪಿಸುವಂತ ಏತ ನೀರಾವರಿ ಯೋಜನೆ ಇದು ಈ ತರ ಹಳ್ಳ ಹಿಡಿದು ಕೂತಿದೆ. ಅದಕ್ಕೆ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇರೋದು. ಸೊ ನಮಗೆ ನ್ಯಾಯ ಬೇಕು ಅಂತ ಕೇಳ್ತಾ ಇದ್ದಾರೆ, ಪರಿಹಾರ ಒದಗಿಸಿ ಅಂತ ಕೇಳ್ತಾ ಇದ್ದಾರೆ. ಕೋಟಿ ಕೋಟಿ ಹಣ ಬಿಡುಗಡೆ ಆದ್ರೂ ಕೂಡ ಅದರಿಂದ ಉಪಯೋಗ ಇಲ್ಲ ಅಂತ ಅಂದರೆ ಅದು ದುಂದು ವೆಚ್ಚ ಅಂತ ಕರಿಬೇಕಾ ನಾವು, ಅಥವಾ ಏನಂತ ಹೇಳಬೇಕು ಅನ್ನೋದನ್ನು ಪ್ರಶ್ನಿಸ್ತಾ ಇದ್ದಾರೆ. ಅಲ್ಲಿನ ಪರಿಸ್ಥಿತಿಯನ್ನು ನೋಡಿದ್ರೆ ನಿಮ್ಗಳಿಗೆ ಗೊತ್ತಾಗ್ತಾ ಇರಬಹುದು. 88 ಕೋಟಿ ವೆಚ್ಚ ಮಾಡಿದ್ದಾರೆ ಅಂತ ಅಂದ್ರೂ ಒಂದು ಹನಿ ನೀರಿಲ್ಲ ಅಂತಂದ್ರೆ ಹೆಂಗೆ? 8 ರಿಂದ 9 ವರ್ಷ ಆಯಿತು. ಈ ಯೋಜನೆಗೆ ಸುಮಾರು 88 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಅವಾಗೇ ಕಾಮಗಾರಿ ಮಾಡಿದ್ದಾರೆ. ಈ ಕಾಮಗಾರಿ ಒಂದು ಕಳಪೆ ಮಟ್ಟವಾಗಿದೆ. ಮತ್ತು ಇನ್ನೊಂದು ಏನಂದರೆ ಇಲ್ಲಿ ಭೂಮಿ ಕಳ್ಕೊಂತ ರೈತರಿಗೆ ಯಾರಿಗೂ ಇನ್ನೂ ಪರಿಹಾರ ಕೊಟ್ಟಿಲ್ಲ. ನೆಕ್ಸ್ಟು ಈ ಕಾಮಗಾರಿಯಿಂದ ಯಾವ ರೈತರಿಗೆ ಅನುಕೂಲ ಇಲ್ಲ. ಯಾಕಂದರೆ ಇದಕ್ಕೆ ವಾಟರ್ ಸಪ್ಲೈ ಏನೂ ಆಗ್ತಿಲ್ಲ. 8 ರಿಂದ 9 ವರ್ಷ ಆಯಿತು. ಈಗ ಏನಾಗಿದೆ, ಬ್ಯಾನರ್ ಮತ್ತು ಟಿ ವಿಯಲ್ಲಿ ನಾವು ಅಳವಂಡಿ ಬೆಟಗೇರಿ ಎತ್ತು ಯೋಜನೆ ಮಾಡೀವಿ, ಆಮೇಲೆ ಹುಲಿ ಮಾಡೀವಿ, ಆಮೇಲೆ ಬರಬಂಡಿ ಅಂತ ಇಂಥ ಯೋಜನೆಗಳು ಮಾಡಿವಿ ಅಂತ ಬರೀ ಶಾಸಕರು ಮತ್ತು ಅಧಿಕಾರಿಗಳು ಹೇಳೋದಾಗಿದೆ. ಆದರೆ ಇನ್ನೂ ಯಾವುದೇ ಒಂದು ಕಾಮಗಾರಿ ಪೂರ್ಣ ಆಗಿಲ್ಲ. ಮತ್ತು ಆಮೇಲೆ ಇದು ಹೆಚ್ಚುವರಿ ಮೊತ್ತವನ್ನು ಮತ್ತೆ ಇದಕ್ಕೆ ಸ್ಯಾಂಕ್ಷನ್ ಮಾಡಿದ್ದಾರೆ. ಹೆಚ್ಚುವರಿ ಮೊತ್ತ ಸ್ಯಾಂಕ್ಷನ್ ಮಾಡಿದ್ದಾರಲ್ಲಿ ಆದರೆ ಯಾಕೆ ಮಾಡಿದ್ದನ್ನು ಗೊತ್ತಾಗ್ತಿಲ್ಲ. ಯಾಕಂದರೆ ಈ ಕಾಮಗಾರಿನೇ ಒಂದು ದೊಡ್ಡ ಕಳಪೆ ಮಟ್ಟ ಆಗಿದೆ. ಇದು ಯಶಸ್ವಿ ಆಗ್ಬೇಕಂದ್ರೆ ಇದಕ್ಕೆ ಏನು ಬರಬೇಕು, ನೀರು ಬರಬೇಕು, ಅಂದರೆ ಇದು ಯಶಸ್ವಿ ಆಗುತ್ತೆ. ಆದರೆ ಇದಕ್ಕೆ 8 ರಿಂದ 9 ವರ್ಷ ಆಯ್ತು, ಇಲ್ಲಿ ಗಂಟ ಆದರೂ ಈ ಕಾಮಗಾರಿಗೆ ಒಂದು ಹನಿ ನೀರು ಬಂದಿಲ್ಲ. ನೆಕ್ಸ್ಟು ಇಲ್ಲಿ ಭೂಮಿ ಕಳ್ಕೊಂಡ್ರಲ್ಲ ಒಬ್ಬ ರೈತರಿಗೆ ಇನ್ನೂ ಒಂದು ನಯ ಪೈಸ ಒಂದು ಪರಿಹಾರ ಬಂದಿಲ್ಲ. ನೆಕ್ಸ್ಟ್ ಏನಾಗಬೇಕಾಗೈತೆ, ಈಗ ನೆಕ್ಸ್ಟ್ ಮತ್ತೆ ಅನುದಾನವನ್ನು ಎಕ್ಸ್ಟ್ರಾ ಹಾಕ್ಕೊಂಬಂದಿದ್ದಾರೆ. ಅದನ್ನ ಯಾಕೆ ಹಾಕ್ಕೊಂಬಂದಿದ್ದಾರೆ ಅನ್ನೋದು ಗೊತ್ತಾಗ್ತಿಲ್ಲ. ಅದು ಹಾಕ್ಕೊಂಬರ್ಲಿ, ಆದರೆ ಹಾಕ್ಕೊಂಬಂದಿದ್ದ ಯೋಜನೆ ಮೊತ್ತವನ್ನು ಸರಿಯಾಗಿ ಯೂಸ್ ಮಾಡಬೇಕು. ರೈತರಿಗೆ ಏನು ಪರಿಹಾರ ಕೊಡಬೇಕು. ನೆಕ್ಸ್ಟ್ ಈ ಕಾಮಗಾರಿ ಇನ್ನೂ ನೀಟ್ ಆಗಬೇಕು. ಈಗ ಏನಾಗಿದೆ, ಗುತ್ತಿಗೆದಾರರು, ಅಧಿಕಾರಿಗಳು ಮತ್ತು ಏನು ರಾಜಕಾರಣಿಗಳು ಈ ಮೊತ್ತವನ್ನು ಏನು ನುಂಗಿ ನೀರು ಕೊಡ್ತಾರೆ ಗೊತ್ತಾಗ್ತಿಲ್ಲ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಅಳವಂಡಿ ಬೆಟಗೇರಿ ಏತ ನೀರಾವರಿ ಯೋಜನೆ 88 ಕೋಟಿ ಅಂದಾಜು ಮೊತ್ತ, 8,000 ಎಕರೆ ನೀರಾವರಿ ಆ ಭಾಗದಲ್ಲಿ. ಬಾದರಬಂಡಿ ನೌಲ್ಕಲ್ಮಟ್ಟಿ ಏತ ನೀರಾವರಿ ಯೋಜನೆ 188 ಕೋಟಿ ರೂಪಾಯಿ ವೆಚ್ಚದಲ್ಲಿ 14,000 ಎಕರೆ ನೀರಾವರಿ ಈ ಭಾಗದಲ್ಲಿ. ಸೊ ಲಿಫ್ಟ್ ಕಾಮಗಾರಿಗೆ ಮೊದಲನೇ ಅಂತ ಟೆಂಡರ್ ಕರೆದು ಒಂದು 52 ಕೋಟಿ, ಒಂದು 56 ಕೋಟಿ. ಬಾದರಬಂಡಿ ನೌಲ್ಕಲ್ಮಟ್ಟಿ ಏತ ನೀರಾವರಿ ಯೋಜನೆ ಈಗಾಗಲೇ ಟ್ರಯಲ್ ರನ್ನನ್ನು ಮಾಡಿದ್ದೇವೆ. ಬಟಗೇರಿದು ಸ್ವಲ್ಪ ಲ್ಯಾಂಡ್ ಅಕ್ವಿಜೇಷನ್ ಸಲ ಡಿಲೇ ಆದ್ದರಿಂದ ಅದನ್ನು ಇನ್ನೂ ಒಂದು ಈ 15 ದಿನದಲ್ಲಿ ಟ್ರಯಲ್ ರನ್ ಮಾಡಬೇಕಂತೇಳಿ ಗುರಿಯನ್ನು ಇವತ್ತು ಇಟ್ಕೊಂಡಿದ್ದೇವೆ. ಈ ವರ್ಷ ಅದಕ್ಕೆ ಫೀಲ್ಡ್ ಕೆನಲ್ಸಿಗೆ, ಡಿಸ್ಟ್ರಿಬ್ಯೂಟರ್ಸಿಗೆ ಹಣ ಕೊಡಬೇಕಂತೇಳಿ ನಾವು ಸಂಗಣ್ಣ ಸಾಹೇಬರು, ವಕೀಲ್ ಸಾಹೇಬ್ರು, ಎಲ್ಲ ಜನಪ್ರತಿನಿಧಿಗಳು ಸನ್ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಮನವಿ ಮಾಡಿದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರವರು, DK ಶಿವಕುಮಾರ್ ಅವರು 490 ಕೋಟಿಯನ್ನು 2 ಲಿಫ್ಟ್ ಇರಿಗೇಷನ್ಗೆ ಈಗಾಗಲೇ ಅನುದಾನ ಕೊಡಲಿಕ್ಕೆ ಬೋರ್ಡ್ ಮೀಟಿಂಗಲ್ಲಿ ಅಪ್ರೂವಲ್ ಕೊಟ್ಟಿದ್ದಾರೆ. ಈಗಾಗಲೇ ಒಂದು ಅಳವಂಡಿ ಬೆಟಗೇರಿಗೆ 211 ಕೋಟಿ, ಬಾದರಬಂಡಿ ನೌಲ್ಕಲ್ಮಟ್ಟಿ LISಗೆ 275 ಕೋಟಿ, ಒಟ್ಟು 496 ಕೋಟಿ. ಭಾಳ ದೊಡ್ಡ ಯೋಜನೆನ ನಮ್ಮ ಕೊಪ್ಪಳ ವಿಧಾನಸಭಾ ಕ್ಷೇತ್ರಕ್ಕೆ ಸರ್ಕಾರ ಕೊಡ್ತಕ್ಕಂಥ ಕೆಲಸ.